ಇಲ್ಲ, ನಾವು ಕೂಡ ವಿರೋಧ ಪಕ್ಷದವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದಿಲ್ಲ, ಇದು ಚರ್ಚೆ ಮಾಡಬೇಕು ಅಂತೇಳಿ. ನಾಗೇಂದ್ರ ಅವರು ವಿಚಾರವನ್ನು ತಗೊಂಡು ಅವ್ರು ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದು ಚರ್ಚೆ ಮಾಡಿ ಮನೆ ಮುಖ್ಯಮಂತ್ರಿಗಳು ಆ ಥರ ನೀವು ಚರ್ಚೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಬೋದು. ಚರ್ಚೆ ಇಲ್ಲದೆ ಕಳಿಸೋದಕ್ಕೆ ಆ ಥರ ತೀರ್ಮಾನ ಮಾಡೋದಕ್ಕೆ ಕಷ್ಟ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ನಿನ್ನೆನೂ ಕೂಡ ನಾವು ಸಾಂಕೇತಿಕವಾಗಿ ಮಹಾತ್ಮ ಗಾಂಧಿ ಪ್ರತಿಮೆ ಎದುರುಗಡೆ ಒಂದು ಪ್ರತಿಭಟನೆಯನ್ನು ಮಾಡಿ ಮತ್ತೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಕ್ಕಂಥದ್ದನ್ನು ಇದು ಆಗಬಾರ್ದಾಗಿತ್ತು. ಇದನ್ನು ಆಗಬೇಕು, ಯಾಕೆಂದರೆ ಬರದ ಛಾಯೆ ಇದೆ ಒಂದು ಕಡೆಗೆ. ಮತ್ತು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅದೇ ಸರ್ಕಾರದಲ್ಲಿ ಪ್ರಶ್ನೆಗಳಿರುತ್ತೆ. ಭಾಳ ಕನಸನ್ನು ಕಟ್ಕೊಂಡು ಬಂದಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಅವರು ನೇತೃತ್ವದಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅವರು ಉತ್ತರ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಅವರ ಅಡಿಯಲ್ಲಿ ನಾವು ಸಿದ್ಧವಾಗಿದ್ದೀವಿ. ಇದು ನೋಡೋಣ, ನಾಳೆ ಮಂಡೇ ಒಂದು BSc ಮೀಟಿಂಗ್ ಮೊನ್ನೆ ಮಾಡಿದ್ದಾರೆ. ಸೊ ಮಂಡೇ ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲ್ಗಡೆ ಆಗ್ತದೆ. ಇದಾಗಬಾರ್ದು, ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಕಾಯ್ತಾ ಇದ್ದಾರೆ, ಎಲ್ಲ ಕೆಲಸ ಕಾರ್ಯಗಳಿದ್ದಾವೆ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತೇಳಿ ನಮ್ಮ ಬರ ಅಂತೇಳಿ ಘೋಷಣೆ ಮಾಡಬೇಕಾದ್ರೆ ಇಲ್ಲಿ ಚರ್ಚೆ ಆಗಿ ನಾವೇನು ರಿಪೋರ್ಟ್ ತೊಗೊಳ್ತೀವಿ ಅದ್ರ ಮೇಲೇ ನಾವು ಸೆಂಟ್ರಲಿಗೆ ಕಳಿಸ್ಬೇಕು. ಚರ್ಚೆನೇ ಆಗಲಿಲ್ಲ ಅಂದರೆ ಬರ ಅಂತೇಳಿ ಘೋಷಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದೊಂದು ಭಾಳ ತಪ್ಪು ಇದು. ಈಗ ನಾನು ಮನವಿಯನ್ನು ಮಾಡಿ ಅಂದ್ರೆ ಅರ್ಥ ಅವ್ರು ಆಗಲಿ ಕೆಟ್ಟವ್ರು ಆಗೋಗ್ಬಿಟ್ರೆ ಮನವಿ ಇಸ್ ನಾಟ್ ಮನವಿಗೆ ಯಾರನ್ನಾರು ಕೆಟ್ಟವ್ರು ಅಂದ್ಬಿಡ್ತೀರ? ಅಲ್ಲ, ಅದು ಕಾನೂನಲ್ಲಿ ಉತ್ತರ ಕೊಡ್ತೀವಿ ಅದಕ್ಕೆ. ಯಾರೋ ಒಬ್ಬ ಹಿಂಗೆ ಅಲಿಗೇಷನ್ ಇದೆ ಅಂದ ತಕ್ಷಣ ಇಸ್ ನಾಟ್ ಅಲಿಗೇಷನ್ ರೂಡ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಅದೆಲ್ಲ ಒಂದು ಎನ್ಕ್ವೈರಿ ಆಯಿತು, CBI ಇಡಿ ಎಲ್ಲ ಆಯಿತು. ಆಗಿ ನಾವು ಆಮೇಲೆ ಕಾನೂನು ಪ್ರಕಾರ ಕೊಡ್ಬೋದು. ನಾವೇನಾದ್ರು ಹಂಗೆ ಲೆಕ್ಕ ತೊಗೊಂಡೋಗಿ ಹೋದ್ರೆ ವಾಷಿಂಗ್ ಮಿಷಿನ್ ಚರಿತ್ರೆ ತೆಗಿಬೇಕಾಗತ್ತೆ. UP ಯಲ್ಲಿ ನಡೆದಿದೆ, ಬಿಹಾರಲ್ಲಿ ನಡೆದಿದೆ, ವೆಸ್ಟ್ ಬೆಂಗಾಲಲ್ಲಿ ನಡೆದಿದೆ. ಸೊ ಇದನ್ನೆಲ್ಲ ಬೇಡ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನನಗನ್ಸುತ್ತೆ ಅವ್ರಿಗೆ ಮನವಿ ಮಾಡ್ತೀನಿ, ನಮಗೆ ಪ್ರಶ್ನೆ ಕೇಳಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ಉತ್ತರ ಕೊಡೋದಕ್ಕೆ ಹಾಗಾದ್ರೆ ದ್ವೇಷದ ರಾಜಕಾರಣ ಮಾಡೋದಕ್ಕೆ BJP ಇರ್ತಾರ? ಅಲ್ಲ, ದ್ವೇಷದ್ದು 30 ಜನರು ಮಕ್ಕಳು ತೀರ್ಕೊಂಡು ಹೋದ್ರು, ರಾಮನ ಹುಂಡಿ ಕಳ್ತನ ಆಯಿತು, ಹಿಂದುತ್ವ ಹೇಳೋರೆ ಖಜಾನೆನ ಅಲ್ಲಿ ಕುತ್ಕೊಳ್ಳೋರಿಗೆ ಹಾಕ್ಬಿಟ್ರೆ. ಈಗ ಚೌಕಿದಾರರು ಅಂತೇಳಿ ಹೇಳ್ತಾ ಇದ್ದೇವೆ, ಚೌಕಿದಾರರು ಕಳ್ಳಾಗ್ಬಿಟ್ರೆ ಹೆಂಗೆ? ಹೌದು ತಾನೆ? ಸೊ ಇದೆಲ್ಲ ಪ್ರಶ್ನೆ ಮಾಡಬೇಕು, ಇದೆಲ್ಲ ಚರ್ಚೆ ಆಗಬೇಕು. ಸೊ ಅದಕ್ಕೆ ಈಗ ನಾವು ಅವ್ರಿಗೆ ಹೇಳೋದು, ಅವ್ರು ನಮಗೆ ಹೇಳೋದು, ಅದು ಉಪಯೋಗ ಆಗಲ್ಲ. ಅದರಿಂದ ಏನು ಸೊಲ್ಯೂಷನ್ ರಾಜ್ಯದ ಜನರಿಗೆ ಸಿಗೋದಿಲ್ಲ. ಚರ್ಚೆ ಆಗಬೇಕು, ಚರ್ಚೆಯಲ್ಲಿ ನಮ್ಮನ್ನು ಟೀಕಾ ಟಿಪ್ಪಣಿ ಮಾಡಬೇಕು, ಚರ್ಚೆಯಲ್ಲಿ ಮಾಡಬೇಕು, ಅದು ಒಳ್ಳೆಯದು. ಕಾನೂನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾಗೇಂದ್ರ ಅವ್ರದ್ದು ಯಾವುದೇ ಥರದ ಅವ್ರೇನಾದ್ರು ಕನ್ವಿಕ್ಷನ್ ಆಗಿದ್ರೆ ಅದೇನಿದೆ ಅದ್ರ ಮೇಲೆ ಕಾನೂನಿದೆ, ಕಾನೂನು ತೀರ್ಮಾನ. ಇಲ್ಲ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೋಸ್ಟ್ಲಿ ನನ್ನ ಪ್ರಕಾರ ಸೋಮವಾರ ಹೊರಡಿಸ್ತಾರೆ ಏನು ಅಂಥೇಳಿ. ಅವತ್ತು ಎಲ್ಲ ರೈತರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅವರವ್ರ ಭಾವನೆಯನ್ನು ಹೇಳಿದ್ದಾರೆ. ಇನ್ನೂ ಏನು ಇನ್ಫ್ಲೋ ಆಗಿದೆ, ಏನೇನಿದೆ ತೀರ್ಮಾನ ಮಾಡಿ ಅದ್ರ ಮೇಲ್ಗಡೆ ನೀವು ತೀರ್ಮಾನ ಮಾಡಿ ಅಂತ ಹೇಳಿ ಅವತ್ತು ನಾವೆಲ್ಲರೂ ಕೂಡ ನಾನು ನಿನ್ನೆನೂ ಕೂಡ ಚೆಲುವರಾಯಸ್ವಾಮಿ ಅವರಿಗೆ ಮನವಿಯನ್ನು ಮಾಡಿದೆ. ಸೋಮವಾರ ಬೆಳಗ್ಗೆ ಒಂದ್ಸತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದಾರೆ.